ಸಹ ಬಹಳ ಶ್ರಮವಹಿಸಿ ಈ ರಾಷ್ಟ್ರವನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ. ಅಷ್ಟೊಂದು ಸುಲಭವಾಗಿ ರಾಷ್ಟ್ರ ಮಾಡೋಕ್ಕಾಗಲಿಲ್ಲ. ಸುಮಾರು 6-7 ಸಂಸ್ಥಾನಗಳು ಅಂದರೆ ಮಹಾರಾಜರಿದ್ದಂಥವರು ನಾವು ಭಾರತ ದೇಶದಲ್ಲಿ ಬರಲ್ಲ, ನಾವು ರಾಜ ಮಹಾರಾಜರಾಗಿ ಇರ್ತೀವಿ ಅಂತ ಹೇಳಿದ್ರು. ಅದರಲ್ಲಿ ಕಾಶ್ಮೀರು, ಗುಜರಾತಲ್ಲಿ ಇರ್ತಕ್ಕಂಥ ಜುನಾಗಢ್, ಭೋಪಾಲ್ ಇರ್ತಕ್ಕಂಥ ನವಾಬ್ರದು, ಹೈದರಾಬಾದಲ್ಲಿ ಇರ್ತಕ್ಕಂಥ ನಿಜಾಮರು, ತ್ರಿವೆಂಡ್ರಮಲ್ಲಿದ್ದಂಥ ಅಲ್ಲಿದ್ದ ಟ್ರಾವಂಕೂರ್ ಮಹಾರಾಜರು, ಮಾಲ್ಡಾದಲ್ಲಿ ನಮ್ಮ ಗನಿಕಾಂತ್ ಚೌಧರಿ ಅಂತಾನೆ ಇದ್ರು, ಅವರೆಲ್ಲರೂ ಸಹ ನಾವು ಭಾರತ ದೇಶದಲ್ಲಿ ಇರಲ್ಲ, ನಾವು ಹಾಗೆ ಇರ್ತೀವಿ ಅಂತ ಹೇಳಿ ಆಮೇಲೆ ಎಲ್ಲ ಮನವೊಲಿಸಿದಾಗ ಹೈದರಾಬಾದು ನಮ್ಗೆ 1 ವರ್ಷ ಬಿಟ್ಟು ನಮಗೆ ನಮ್ಮ ಭಾರತ ದೇಶದೊಳಗೆ ವಿಲೀನ ಆಯಿತು. ಕಾಶ್ಮೀರದಲ್ಲಿ ಸ್ವಲ್ಪ ಈಗಲೂ ಸಹ ಮೇಲೆ ಕೆಳಗಡೆ ಆಗ್ತಾ ಇರುತ್ತೆ. ಜುನಾಗಢ್ ಅವರು ಅಲ್ಲಿ ಹಿಂದೂ ಜನಸಂಖ್ಯೆ ಜಾಸ್ತಿ ಇದರಿಂದ ಆ ರಾಜರು ಹಾಗೆ ಪಕ್ಕದಲ್ಲಿ ಕರಾಚಿಗೆ ಹೋಗಿ ಇವೆಲ್ಲವನ್ನ ಸೇರಿಸಿ ಭಾರತ ರಾಷ್ಟ್ರವನ್ನು ಸೃಷ್ಟಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದೀವಿ. ಮೊದಲನೇ ಬಜೆಟ್ 1952ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಬಜೆಟ್ ಪ್ರೆಸೆಂಟ್ ಮಾಡಿದಾಗ ಅದು 400 ಕೋಟಿ ಇತ್ತು. 1947ನೇ ಇಸ್ವಿನಲ್ಲಿ ಮೊದಲನೇ ಬಜೆಟ್, ಅವಾಗ ಇಂಟ್ರೀಮ್ ಗವರ್ಮೆಂಟ್ ಅಂತ ಹೇಳಿ ನೆಹರೂರವರೇ ಪ್ರಧಾನಮಂತ್ರಿಗಳಾಗಿದ್ದರು. ಆವಾಗ 198 ಕೋಟಿ ರೂಪಾಯಿ ಮಾತ್ರ ಬಜೆಟ್ ಇದ್ದಿದ್ದು. ಸಾಕ್ಷರತೆ ಅನ್ನೋದು 11% ಇತ್ತು. ಈಗಲೂ 76% ಹನುಮಂತನವ್ರು ಚೆನ್ನಾಗಿ ಗೊತ್ತಿದೆ. ಸಾಕ್ಷರತೆ ಇದೆ, ಆದರೆ ಇಂಗ್ಲಿಷಲ್ಲಿ ಹೇಳಬೇಕಾದ್ರೆ ಲಿಟ್ರಸಿ ಈಸ್ ನಾಟ್ ಮೀನ್ ದಟ್ ದೇ ಆರ್ ಎಜುಕೇಟೆಡ್. ಸಾಕ್ಷರತೆ ಬಂದ ತಕ್ಷಣ ಅವ್ರು ವಿದ್ಯಾವಂತರಾಗ್ತಾರೆ ಅಂತ ಅಲ್ಲ, ಸಾಕ್ಷರತೆ ಇಲ್ದವರು ಬಹಳ ವಿದ್ಯಾವಂತರಾಗಿರ್ತಾರೆ. ಕಾಮರಾಜ್ ಅವರು ನಮ್ಮ ಮುಂದೆ ಇದ್ದಾರೆ. ಆದ್ರಿಂದ ಕೆಲವು ವಿಚಾರಗಳನ್ನ ಸ್ವಲ್ಪ ನೀವು ಇತಿಹಾಸ ನೀವೇನು ಜಾಸ್ತಿ ಮಾಡೋದು ಬೇಡ, ಅದು ನಿಮ್ಮ ತಪ್ಪಲ್ಲ, ನಮ್ಮ ತಪ್ಪು. ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ನಾವು ಯಾರು ಸಹ ಹೇಳಲಿಲ್ಲ. ನೀವು 25% ಕಾಂಗ್ರೆಸ್ ಪಕ್ಷದ ಇತಿಹಾಸ, ಸ್ವತಂತ್ರ ಹೋರಾಟ, ಸ್ವತಂತ್ರ ಪೂರ್ವದಲ್ಲಿದ್ದಂಥ ಹೋರಾಟವನ್ನು ನೀವು 25% ಕಳ್ಕೊಂಡ್ರೆ ಈ ಕಾಕಿ ಚಡ್ಡಿ ಕರಿ ಟೋಬಿ ಕೈಲಿ ದೊಣ್ಣೆ ಇಟ್ಕೊಂಡು ಊರು ಬಿಟ್ಟು ಓಡೋಗ್ಬಿಡ್ತಾರೆ. ಅವ್ರು ಯಾರು ಇರೋದಿಲ್ಲ ಆ ಇತಿಹಾಸವನ್ನು ಕೇಳಿದ್ರೆ. ನೀವು ಧೈರ್ಯ ಮಾಡಬೇಕು. ನಮಗೇನು ಅವ್ರ ಮೇಲೆ ಹೇಳಬೇಕು ಅಂತಲ್ಲ, ಅವರು ನಮ್ಮ ಎಲ್ಲ ಮಹಾತ್ಮ ಗಾಂಧಿಯವರ ಏನು ಸತ್ವ ಸಿದ್ಧಾಂತ ಇದೆ, ಸರ್ವಧರ್ಮ ಸಮಭಾವ, ಇದನ್ನು ಒಪ್ಕೊಂಡ್ರೆ, ತ್ರಿವರ್ಣ ಧ್ವಜವನ್ನು ಒಪ್ಕೊಂಡ್ರೆ, ಸಂವಿಧಾನವನ್ನು ಒಪ್ಕೊಂಡ್ರೆ ನಮ್ಗೆ ಯಾರೂ ಸಹ ಅವ್ರ ಮೇಲೆ ವಿರುದ್ಧ ಅಲ್ಲ. ಅವ್ರದೇ ನಮ್ಮ ಶತ್ರುಗಳಲ್ಲ, ಅವರು ಭಾರತ ದೇಶದವರೇ. ಆದರೆ ಈ ಒಂದು ಭಾರತ ದೇಶದ ಭದ್ರ ಬುನಾದಿ ಏನಿದೆ, ಸ್ವತಂತ್ರ ಭಾರತದ ಸಂವಿಧಾನ, ಸ್ವತಂತ್ರ ಭಾರತದ ಪ್ರಜಾತಂತ್ರ, ಸ್ವತಂತ್ರ ಭಾರತದ ತ್ರಿವರ್ಣ ಧ್ವಜ, ಸ್ವತಂತ್ರ ಭಾರತದ ಜಾತ್ಯತೀತ ತತ್ವ ಮತ್ತು ಸಾಮಾಜಿಕ ತತ್ವದ ಬಗ್ಗೆ ಅವ್ರಿಗೆ ಗೌರವ ಇದ್ರೆ ನಾವು ಸಹ ಅವ್ರಿಗೆ ವಿರೋಧ ಮಾಡಲ್ಲ. ಏನಪ್ಪ ಹರಿಪ್ರಸಾದ್ ನಮ್ಮವರು ಹೇಳ್ತಾರೆ, ಕಾಂಗ್ರೆಸ್ ಅವರ ಕೆಲವರು, ಎಲ್ಲರೂ ಅಲ್ಲ ಕೆಲವರು, ಏನಪ್ಪ ಹರಿಪ್ರಸಾದ್ ದಿನ RSS ಮೇಲೆ ಹೇಳ್ತಾರೆ ಅಂತ. ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲೂ ಸಹ ಅವರು ಸ್ವತಂತ್ರ ಹೋರಾಟದ ವಿರುದ್ಧ ಇದ್ರು, ಸ್ವತಂತ್ರ ಬಂದ ನಂತರನೂ ಸಹ ಈ ದೇಶದ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥವ್ರು. ಅದಕ್ಕೆ ನಾವು ಅವ್ರನ್ನ ವಿರೋಧ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವ್ಯಾರು ಪರ್ಮನೆಂಟ್ ಅಲ್ಲ, ನಾಳೆ ಬಿಟ್ಟು ಹೋಗ್ಬೇಕು, ಮುಂದಿನ ಪೀಳಿಗೆಗೆ ಒಳ್ಳೆ ಭಾರತ ದೇಶವನ್ನು ಕೊಟ್ಟು ಹೋಗ್ಬೇಕೆ ವಿನಃ ಇಲ್ಲಿ ಹಿಂಸೆ ಸುಳ್ಳು ಇದಕ್ಕೆ ಅಂತ ಭಾರತ ದೇಶವನ್ನು ಕೊಟ್ಟು ಹೋಗ್ಬೇಡಿ. ಅದಕ್ಕೋಸ್ಕರ ವಿಚಾರ ಸಂಕೀಕರಣ ಮಾಡುವಾಗ ಮೊಟ್ಟ ಮೊದಲನೇ ಆದ್ಯತೆ ನೀವು ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಸ್ವತಂತ್ರ ಹೋರಾಟದ ಇತಿಹಾಸ, ಇದನ್ನ ನಾವು ಹೇಳ್ಕೊಟ್ಟಾಗ ಸ್ವಲ್ಪ ಜನಕ್ಕೆ ಅರಿವಾಗುತ್ತೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಅದರ ಜೊತೆಗೆ ಎಷ್ಟು ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಅನ್ನೋದು ನಾಯಕರದೆಲ್ಲ ನೀವು ನೋಡ್ಬೇಕಾಗತ್ತೆ. ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ಬಡತನ ಕಿತ್ತು ಬರ್ತಾ ಇತ್ತು. ಸುಮಾರು 60-70% ಜನ ಒಂದೊತ್ತು ಊಟದಲ್ಲಿ ಇರೋರು. ಅಮೆರಿಕ ದೇಶದವ್ರು ನಮಗೆ ಗೋಧಿ ಕಳಿಸ್ತಾ ಇದ್ರು. ಆಮೇಲೆ ಡೆನ್ಮಾರ್ಕ್ ಇಂದ ನಮಗೆ ಹಾಲಿನ ಪುಡಿ ಬರ್ತಾ ಇತ್ತು, ಮಕ್ಕಳಿಗೆ ಪೌಷ್ಟಿಕಾಂಶ ಸಿಕ್ಕಲಿ ಅಂತ ಹೇಳಿ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷದ ನೆಹರೂರವರು ಮತ್ತು ಇಂದಿರಾ ಗಾಂಧಿ ಅವರ ದೂರದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಹಸಿರು ಕ್ರಾಂತಿ ಮಾಡಿದ್ದೀವಿ. ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ, MS ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಹಸಿರು ಕ್ರಾಂತಿ ಮಾಡಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಅಕ್ಕಿ ಬೆಳೆಯೋಕೆ ಯಾರಾದರೂ ದೇಶ ಇದ್ರೆ ಅದು ಭಾರತ ದೇಶ ಅನ್ನೋ ಕೀರ್ತಿ ನಮ್ಮಲ್ಲಿದೆ. ಯಾವ ಮಕ್ಕಳಿಗೆ ಹಾಲು ಸಿಗ್ತಾ ಇರಲಿಲ್ಲ, ಡೆನ್ಮಾರ್ಕ್ ಅವರು ಭಿಕ್ಷೆ ಕೊಡ್ತಾ ಇದ್ರು ನಮಗೆ, ಮಕ್ಕಳನ್ನು ಸಾಯ್ತಾ ಇದ್ದಾರೆ, ಅವ್ರು ಸಾಯ್ಬಾರ್ದು ಅಂತ ಹೇಳಿ ಹಾಲಿನ ಪುಡಿ ಬರ್ತಾ ಇತ್ತು. ಇಡೀ ಪ್ರಪಂಚದಲ್ಲಿ ನಾವು ಇವತ್ತು ಹಾಲಿನ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. ತರಕಾರಿ ಉತ್ಪಾದನೆಯಲ್ಲಿ ಬ್ರೆಜಿಲ್ ಮತ್ತು ಚೈನಾ ಬಿಟ್ರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮತ್ತೆ ಬಾಹ್ಯಾಕಾಶ ಅಂದ್ರೆ ರಾಕೆಟ್ ಸೈನ್ಸ್ ಅಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಇವೆಲ್ಲ ಏನು ಈ ನರೇಂದ್ರ ಮೋದಿ ಅವ್ರು ಬಂದು ಮಾಡಿದ್ರ ಅಥವಾ RSS ಅವ್ರು BJP ಅವ್ರು ಮಾಡಿದ್ರ?
ಅವರು ರಿವರ್ಸ್ ಗೇರಲ್ಲಿ ಹೋಗ್ತಾ ಇದ್ದಾರೆ. ಯಾರು ಸಹ ಬುದ್ಧಿವಂತರಾಗಬಾರ್ದು, ಯಾರು ಸಹ ಓದಬಾರ್ದು, ವಿದ್ಯಾವಂತರಾಗಬಾರ್ದು. ಎಷ್ಟು ಅಶಿಕ್ಷಿತ ಅನಕ್ಷಿತರು, ಸಾಕ್ಷರತೆ ಇಲ್ಲದೆ ಇರ್ತಕ್ಕಂಥ ಜನ ಅವರಿದ್ದಷ್ಟು ನಾವು ಅಂಧಭಕ್ತರನ್ನ ಬೆಳೆಸ್ಬೋದು, ಧರ್ಮ ಮತ್ತು ಜಾತಿ ಹೆಸರಲ್ಲಿ ಜಗಳ ಮಾಡಿಸ್ಬೋದು. ಜೈಲ್ಗೆ ಹೋಗೋರೆಲ್ಲ ನೋಡಿ, ಎಲ್ಲರೂ ಸಹ ದಲಿತರು ಶೂದ್ರರೇ ಜೈಲ್ಗೆ ಹೋಗ್ತಾ ಇರೋದು. ಅವ್ರು ಯಾರು ಹೋಗೋದಿಲ್ಲ. ಅಲ್ಲಿ ರಾಮ ಮಂದಿರ ಅಂತ ಬಹಳ ಗಲಾಟೆ ಮಾಡಿದ್ರು. ಲೂಟಿ ಮಾಡಿರೋದು ಯಾರು? ದಲಿತರ ಅಥವಾ ಅಲ್ಪಸಂಖ್ಯಾತರ ಅಥವಾ ಶೂದ್ರರ? ಮಾಡಿದೆಲ್ಲ ಆ ದೇವಸ್ಥಾನ ಕಟ್ಟಕ್ಕೆ ಹೋದವರೆ 200 ಕೋಟಿ ಲೂಟಿ ಹೊಡೆದಿದ್ದಾರೆ. ಎರಡೇ ಇತಿಹಾಸ ಇರೋದು. ಒಂದು ಇತಿಹಾಸದಲ್ಲಿ ನಮ್ಗೆ ಗೊತ್ತಿಲ್ಲ, ಇತಿಹಾಸ ಬರೆದಿರೋರು ಮೊಹಮ್ಮದ್ ಗಜ್ನಿ 17 ಸಲ ಬಂದು ಲೂಟಿ ಹೊಡೆದ್ರು ಅಂತ ಇತ್ತು. ಯಾರು? ಸೋಮನಾಥ್ ದೇವಸ್ಥಾನನ ಮತ್ತೆ ಪಾಕಿಸ್ತಾನಲ್ಲಿ ಇರ್ತಕ್ಕಂಥ ಮುಲ್ತಾನ್ ಅಂತ ಒಂದು ಮಸೀದಿ. ಅದು ಬಿಟ್ಟರೆ ಯಾರಾದ್ರೂ ದೇವಸ್ಥಾನ ಲೂಟಿ ಹೊಡೆದಿರೋ ಇತಿಹಾಸ ಇದ್ರೆ ಹೊಸದಾಗಿ ಶುರು ಮಾಡಿರೋದು ಈ RSS ಅವರು, BJP ಅವರು, ರಾಮ ಮಂದಿರ, ಅಯೋಧ್ಯ. ಸೊ ಇವ್ರು ನಮಗೆ ದೇವರ ಬಗ್ಗೆ ಹೇಳ್ಕೊಡ್ತಾರೆ. ನಾವು ಒಬ್ಬ ಗರ್ವದಿಂದ ಹೇಳ್ತೀನಿ, ನಾನೊಬ್ಬ ಹಿಂದೂ ಅಂತ ಹೇಳಿ. ನಾನು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥದ್ದು ಮಹಾತ್ಮ ಗಾಂಧಿ, ವಿವೇಕಾನಂದ, ನಾರಾಯಣ್ ಗುರು, ಕನಕದಾಸ, ಬಸವಣ್ಣ ಹೇಳ್ತಕ್ಕಂಥ ಧರ್ಮವನ್ನು ಪಾಲನೆ ಮಾಡ್ತೇವೆ ವಿನಃ ಗೋಲ್ವರ್ಕರ್, ಗೋಡ್ಸೆ ಮತ್ತು ಹೆಡ್ಗೆವಾರ ಅವರು ಹೇಳ್ತಕ್ಕಂಥ ಧರ್ಮವನ್ನು ನಾವು ಪಾಲನೆ ಮಾಡೋದಿಲ್ಲ. ಆದ್ರಿಂದ ಜಾತ್ಯತೀತ ತತ್ವ ಅಂತ ಅಂದ್ರೆ ಏನು? ಎಲ್ಲ ಧರ್ಮವನ್ನು ಸಹ ಒಂದಾಗಿ ಹೋಗ್ತಕ್ಕಂಥದ್ದು. ಈ ದೇಶ ಬಹಳ ಅದ್ಭುತವಾದ ದೇಶ. ನಾನು ಇಡೀ ಪ್ರಪಂಚ ಸುತ್ತಿರೋನು. ಈ ದೇಶವನ್ನು ಸಹ 20 ರಾಜ್ಯಗಳ ಉಸ್ತುವಾರಿ ವಹಿಸ್ತಕ್ಕಂಥವನು. ಇಂಥ ದೇಶ ಇಡೀ ಪ್ರಪಂಚದಲ್ಲಿ ನಿಮಗೆ ಸಿಕ್ಕೋದಿಲ್ಲ. 7 ದೊಡ್ಡ ಧರ್ಮಗಳು, ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಜೈನ್ ಧರ್ಮ, ಜೊರಾಸ್ಟ್ರಿಯನ್ ಧರ್ಮ, 7 ಬಹುದೊಡ್ಡ ಧರ್ಮಗಳಿರ್ತಕ್ಕಂಥ ಯಾವುದಾದ್ರು ರಾಷ್ಟ್ರ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ನಾವೆಲ್ಲರೂ ಸಹ ಹೆಮ್ಮೆ ಬೀಳಬೇಕು. 21 ಭಾಷೆ, ಈಗಾಗಲೇ ಅಧಿಕೃತವಾದ ಭಾಷೆ 22 ಭಾಷೆ ಇದೆ. ಅನಧಿಕೃತವಾಗಿರ್ತಕ್ಕಂಥ ಭಾಷೆಗಳು ನೋಡಿದ್ರೆ 19,000 ಹೇಳ್ತಕ್ಕಂಥ ಆಡು ಭಾಷೆಗಳಿರ್ತಕ್ಕಂಥ ದೇಶ. ಇಂಥ ಅದ್ಭುತವಾದ ದೇಶ ನಿಮ್ಗೆಲ್ಲೂ ಸಿಕ್ಕೋದಿಲ್ಲ. ಇದನ್ನ ನಾವು ಅನ್ಯೋನ್ಯವಾಗಿ ಬಾಳ್ತಕ್ಕಂಥದ್ದು, ಅದನ್ನ ಕೆಡಿಸ್ತಕ್ಕಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. 1 ನೇಷನ್, ಒನ್ ಎಜುಕೇಶನ್, 1 ನೇಷನ್, 1 ಲೀಡರ್, 1 ನೇಷನ್, 1 ರಿಲಿಜನ್, 1 ನೇಷನ್, 1 ಎಲ್ಲ ರೇಷನ್, ಎಜುಕೇಶನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಧ್ಯನೇ ಇಲ್ಲ. ಬಹುತ್ವದ ಆತ್ಮ ಇದು. ಬಹುತ್ವ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ನಾವೆಲ್ಲರೂ ಸಹ ಒಂದು ಮಾಡ್ತೀವಿ ಅಂದ್ರೆ ಎಲ್ಲಿ ಸಾಧ್ಯ ಆಗುತ್ತೆ? ಅದನ್ನ ಕೇವಲ ಕೆಲವ್ರನ್ನ ಮಾತ್ರ ದೂರ ಇಡ್ಲಿಕ್ಕೆ ಅದಕ್ಕೆ ಮಾಡ್ತಾ ಇದ್ದ ಪ್ರಯತ್ನವನ್ನ ನೀವೆಲ್ಲರೂ ಸಹ ಎಚ್ಚರದಿಂದ ವಹಿಸಬೇಕು. ಯಾಕೆ ಇವೆಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಚಾರ ಸಂಕೀಕರಣ ಮಾಡುವಾಗ ವಿಚಾರಗಳನ್ನ ಆಳವಾಗಿ ಸ್ಟಡಿ ಮಾಡಿ. ಬಹಳ ಹನುಮಂತನವರಿದ್ದಾರೆ, ಕಿಮ್ಮನೆ ರತ್ನಾಕರ್ ಅವರಿದ್ದಾರೆ, ಬಹಳಷ್ಟು ಜನ, ಮರೋಲಿ ಅವರಿದ್ದಾರೆ. ಇವರೆಲ್ಲರೂ ಸಹ ನಿಮ್ಗೆ ಹೇಳ್ತಾರೆ, ಅವ್ರವ್ರ ವಿಚಾರ ಬಂದಾಗ ಹೇಳ್ತಾರೆ. ಮತ್ತೊಂದು ವಿಚಾರ ಏನು ಅಂದ್ರೆ, ಈಗ ಬೆಂಗಳೂರು ನಗರದಲ್ಲಿ ಪ್ರಚಾರ ಸಮಿತಿ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ತತ್ವಗಳು, ಕಾರ್ಯಕ್ರಮಗಳು ಇವೆಲ್ಲವನ್ನು ಸಹ ಪ್ರಸಾರ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನ ನೀವು ಮಾಡಬೇಕೇ ವಿನಃ ಬೇರೆ ಯಾವುದನ್ನು ಮಾಡಕ್ ಹೋಗ್ಬೇಡಿ. ಮಹಾತ್ಮ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಸುಮಾರು ಕೊಟೇಶನ್ಸ್ ನೀವು ಕೇಳಿದಾಗ ಸುಸ್ತಾಗ್ಬಿಡ್ತೀರಿ. ಮಹಾತ್ಮ ಗಾಂಧಿ ಅವರಾಗ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗ್ಲಿ, ಇವರೆಲ್ಲ ಹೇಳಿರ್ತಕ್ಕಂಥ ಇತಿಹಾಸವನ್ನು ನೀವು ಸ್ವಲ್ಪ ತಿಳ್ಕೊಂಡು ನಾವು ಜನಗಳ ಮಧ್ಯೆ ಹೇಳಬೇಕಾಗತ್ತೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಈ ಮುತ್ಕಪ್ಪ ಗಾಂಧಿ ತಾತ ಏನ್ ಮಾಡ್ತಾನೆ? ಸ್ವಾತಂತ್ರ್ಯ ಕೊಡಿಸಿದ್ರ? ಇನ್ಯಾರದ್ದೆ ಸ್ವಾತಂತ್ರ್ಯ ಕೊಡಿಸಿದ್ದು? ಸೊ ಇವೆಲ್ಲ ಸುಳ್ಳು ಹಬ್ಬಿಸ್ತಾರೆ. ಯಾಕಂದ್ರೆ ಒಬ್ಬ RSS ಹುಡುಗ ಮಂಡಲ್ ಅಧ್ಯಕ್ಷ ನನ್ನ ಹತ್ರನೇ ಬಂದಿದ್ದ, BJP ಅವನು. ಸರ್ ನಿಮ್ಮ ಪಾರ್ಟಿ ಸೇರ್ಕೋಬೇಕು ಸರ್ ಅಂತೆ. ನೀನೇನ ಮಂಡಲ್ RSS ಎಲ್ಲ ಹೇಳ್ತೇನೆ, ನಮ್ಮ ಪಾರ್ಟಿ ಸೇರಿ ಏನ್ ಮಾಡ್ತೀಯಾ ಅಂದೆ. ಇಲ್ಲ ಸರ್, ನನ್ನ ಮೇಲೆ 52 ಕೇಸ್ ಇದೆ ಅಂದ. ಏನ್ ಕೇಸ್ ಅಯ್ಯ ಅಂತೆ. 1-2 ಮರ್ಡರ್ ಕೇಸು, ಒಂದು 307, ಒಂದು 7 ಇದೆ ಸರ್ ಅಂತ, ಮತ್ತೆ ಅನ್ಲಾಫುಲ್ ಅಸೆಂಬ್ಲಿ ಅಂತ. ನಾನು ಹೇಳ್ದೆ, ನಿಮ್ಗೆ ಇದೇನೋ ಹೇಳ್ಕೊಡೋದು RSS ಅಲ್ಲಿ ದೇಶಭಕ್ತಿ ಅಂತ ಅಂದ್ರೆ, ಸರ್ ದೇಶಭಕ್ತಿ ಎಲ್ಲ ಬೋಗಸ್ ಅವ್ರು ಹೇಳ್ಕೊಡೋದು. ನಮಗೆ ಸೇರಿಸಿದ ತಕ್ಷಣ 3 ತಿಂಗಳು 6 ತಿಂಗಳು ಟ್ರೈನಿಂಗು, 3 ತಿಂಗಳು ಸುಳ್ಳಿನ ಸತ್ಯ ಅಂತ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ, ಸತ್ಯನ ಸುಳ್ಳು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಇದನ್ನೇ 6 ತಿಂಗಳು ನಮಗೆ ಟ್ರೈನಿಂಗು. ಇದು ಕಾಂಗ್ರೆಸ್ ಪಕ್ಷದವ್ರು ಟ್ರೈನಿಂಗ್ ಕೊಡ್ತಾರಾ? ಅದಕ್ಕೆ ಮಹಾತ್ಮ ಗಾಂಧಿ ಹೇಳಿದ್ದು ಸತ್ಯ ಮತ್ತು ಅಹಿಂಸೆ ನಮ್ಮ ತತ್ವ ಸಿದ್ಧಾಂತಗಳು ಅಂತ ಹೇಳಿ. ಅಷ್ಟು ಸುಲಭವಾಗಿ ಹೇಳಿಲ್ಲ ಮುತ್ಕಪ್ಪ. ಯಾಕೆ ಹೇಳಿದ್ರು ಅಂದ್ರೆ, ಈ ದೇಶದಲ್ಲಿ ಇವರೆಲ್ಲ ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರೋ RSS ಅವ್ರ ವಿರುದ್ಧ ಕಡೆಗೆ ಅವ್ರ ಗುಂಡಿಗೆ ಅವ್ರು ಬಲಿಯಾಗಬೇಕಾಗಿತ್ತು. ಸೊ ಇವೆಲ್ಲ ನೀವು ಯೋಚನೆ ಮಾಡಿ. ಇನ್ನೊಂದು ವಿಚಾರ ಹೇಳಿ ನಾನು ಮಾತು ಮುಗಿಸ್ತೇನೆ. ಬೆಂಗಳೂರು ನಗರದಲ್ಲಿ ಚುನಾವಣೆ ಇದೆ. ಇಲ್ಲಿ ಹನುಮಂತನವ್ರಿಗೆ ಗೊತ್ತಿರ್ಬೇಕು, ರಾಮ್ ಮಾಧವ್ ಅಂತ ಹೇಳಿ RSS ಇಂದ BJPಯ ಉಸ್ತುವಾರಿ ವಹಿಸಿದ್ರು. ಹೆಂಗೆ ನಮ್ಮ ಸುರ್ಜೇವಾಲಾ ಅವರು ಇದ್ದಾರೆ ಆ ತರ BJPಯ ರಾಷ್ಟ್ರೀಯ ಮಟ್ಟದಲ್ಲಿ BJP ಉಸ್ತುವಾರಿ ವಹಿಸಿದ್ರು. ಈಗ BL ಸಂತೋಷ್ ಇದ್ದಾರೆ ಆ ಜಾಗದಲ್ಲಿ. ಅವರು ಮೊನ್ನೆ ಅಂದ್ರೆ ಇದು ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ಬಂದಿರತಕ್ಕಂಥದ್ದು ಹೇಳ್ತಾ ಇದ್ದೀನಿ ನಿಮಗೆ. ಇವರು ನಮ್ಮ ಇದಕ್ಕೆ GBIಗೆ ಇನ್ಚಾರ್ಜ್ ಅವರು, ಕಾರ್ಪೊರೇಷನ್ ಎಲೆಕ್ಷನ್ಗೆ.
ಬಹಳ ಸಂತೋಷ. ನಾವು ಊರೆಲ್ಲ ಸುತ್ತೀವಿ ಎಲೆಕ್ಷನ್ನು ಒಂದು ಅಂತ. ಅವರು ಬಂದರೆ ಬಹಳ ಸಂತೋಷ. ಅವ್ರ ಇತಿಹಾಸ ನೀವು ನೋಡಿದಾಗ ಸುಮಾರು 4 ಮೀಟಿಂಗ್ ಮಾಡಿದ್ದಾರೆ ಕೊಲಂಬೋದಲ್ಲಿ, ಲಂಡನ್ನಲ್ಲೆಲ್ಲ. GB ಎಲೆಕ್ಷನ್ ಮಾಡೋರು ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಹಿಲ್ಟನ್ ಹೋಟ್ಲಲ್ಲಿ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು, ಅದರಲ್ಲಿ ISI ಅಂತ ಇದೆ ಅಲ್ಲಿ, ಮೋಸ್ಟ್ ಡೇಂಜರಸ್ ಆರ್ಗನೈಸೇಷನ್ ಅದು, ಅದರ ಮೇಜರ್ ಜನರಲ್ ಜೊತೆ ಇವರು ಮಾತುಕತೆ ನಡೆಸಿದ್ದಾರೆ. 4 ಮಾತುಕತೆ ನಡೆಸಿದ್ದಾರೆ ಗುಪ್ತವಾಗಿ, ಗೌಪ್ಯವಾಗಿ. ಯಾಕಂದ್ರೆ ಅವ್ರ ಸಂಘಟನೆ ಅಷ್ಟೇ ಗುಪ್ತ ಕಾರ್ಯಸೂಚಿಗಳು ಇರ್ತಕ್ಕಂಥ, ಹಿಡನ್ ಅಜೆಂಡಾ ಇರ್ತಕ್ಕಂಥವ್ರು. ಅದರಲ್ಲಿ ಒಂದು ಹೋಟ್ಲಲ್ಲಿ ಮಾಡುವಾಗ 4, ಅದು ಕೊಲಂಬೋದಲ್ಲಿ. ಇಂಡಿಯಾದಲ್ಲಿ ಮಾಡಿದ್ರೆ ಪರವಾಗಿರ್ಲಿಲ್ಲ, ಕೊಲಂಬೋದಲ್ಲಿ ಶ್ರೀಲಂಕಾಗೆ ಹೋಗಿ ಮಾಡಿದ್ದಾರೆ. ಅದು ಏನು ಮಾತಾಡಿದ್ದಾರೆ ಅನ್ನೋದು ಹೇಳಿ ಸ್ವಲ್ಪ. ಅದರಲ್ಲಿ ಅವ್ರ ಗುರುಗಳಾದ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ಪಾಕಿಸ್ತಾನ ಜೊತೆ ನಾವು ಮಾತಾಡೋದ್ರೆ ಏನು ತಪ್ಪಿಲ್ಲ ಅಂತ. ನಾನೇನಾದರೂ ಮಾತಾಡಿದ್ರೆ ಅಂತ 2 ವರ್ಷ ನನ್ನ ಹಿಂದೆ ಬಿದ್ದುಬಿಟ್ಟಿದ್ರು. ಯಾವಾಗ ಇವರು ಪಾಕಿಸ್ತಾನ ಹೋಗಿ ಅಲ್ಲೋಗಿ ಬಿರಿಯಾನಿ ತಿಂದು ಬಂದ್ರು, ನನ್ನ ಸಹವಾಸ ಬಿಟ್ಬಿಟ್ರು. ಸೊ ಇವರು ಆಪರೇಷನ್ ಸಿಂಧೂರ್, ಯಾರು ನಮ್ಮ ಸೈನ್ಯಾಧಿಕಾರಿಗಳು ಸತ್ತಿಲ್ಲ ಅಂದ್ರು. ಮೊನ್ನೆ ರಾಜನಾಥ್ ಸಿಂಗ್ 6 ಜನ ಸತ್ತಿದ್ದಾರೆ ಅಂತೇಳಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಕ್ಕೆ ಹೋಗಿದ್ರು. ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ. ದೇಶಕ್ಕೆ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ರ ಹೆಸರು ಕೂಡ ಇವ್ರು ಹೇಳಕ್ಕಾಗೋದಿಲ್ಲ. ಅವ್ರು ಇನ್ನೂ 2 ತಿಂಗಳಾಗಿದೆ ಆಪರೇಷನ್ ಸಿಂಧೂರ್ ಆಗಿ. ಲಂಡನ್ ನಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ದಾರೆ 4 ಜನ. ನಮ್ಮ ರಾಮ್ ಮಾಧವ್ ಸಹ ಹೋಗಿ ಅವರು ಏನ್ ಮಾತಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ನಾವೇನಾದ್ರೂ ಪಾಕಿಸ್ತಾನ ಅಂದ್ರೆ ಹೇಳ್ತಾರೆ, ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ, ಸೋನಿಯಾ ಗಾಂಧಿ ಅವರು ಇದ್ದಾಗ, ನೀವು ಎಲ್ಲಿ ತನಕ ಉಗ್ರವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತೀರೋ ಅಲ್ಲಿ ತನಕ ನಿಮ್ಮ ಜೊತೆ ಮಾತುಕತೆ ಇಲ್ಲ ಅಂತ ಹೇಳಿ. ಆದರೆ ಇವರು ನಮ್ಮ ಪ್ರಧಾನಮಂತ್ರಿಗಳು ತಕ್ಷಣವೇ ನಮ್ಮ ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ಡೇಗೆ ಹೋಗಿ ಅಲ್ಲಿ ಕೇಕ್ ತಿಂದು, ಬಿರಿಯಾನಿ ತಿಂದು, ಶೆರ್ವಾನಿ ಹಾಕೊಂಡು ವಾಪಸ್ ಬಂದ್ಬಿಟ್ರು. ಲಾಲ್ ಕೃಷ್ಣ ಅದ್ವಾನಿಗಳು ಲಾಹೋರ್ನಲ್ಲಿ ಜಿನ್ನಾ ಅವರ ಮಜಾರ್ಗೆ ಹೋಗಿ, ಅಂದ್ರೆ ಅವರ ಇದಕ್ಕೆ ಹೋಗಿ ಸಮಾಧಿಗೆ ಹೋಗ್ಬಿಟ್ಟು ಇವ್ರು ದೊಡ್ಡ ನಾಯಕ, ಜಾತ್ಯತೀತ ನಾಯಕ ಅಂತ ಹೇಳಿದ್ರು. ಇವರು ನಮಗೆ ಹೇಳ್ತಾರೆ, ಚುನಾವಣೆ ಬಂದಾಗ ಪಾಕಿಸ್ತಾನ ಚಿಕನ್, ಮಟನ್, ಮछली, ಮಂಗಳಸೂತ್ರ, ಅಲಾಲ್, ಇಜಾಬ್, ಅಜಾನ್ ಅಂದ್ಕೊಂಡೇ ಶುರು ಮಾಡ್ತಾರೆ ವಿನಃ ಸಾಮಾನ್ಯ ಬಡ ಕಾರ್ಮಿಕ ಅಥವಾ ರೈತರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ ಕೇಳಿದಾರೆ? ಕಳಕಳಿ ಇದೆಯಾ ಅವ್ರಿಗೆ? ಇವತ್ತು ಇವ್ರು ಪಾಕಿಸ್ತಾನ ಜೊತೆ ಮಾಡಿದಾರಲ್ಲ, ಅದು ರಾಮ್ ಮಾಧವ್ ಅವರು ಬೆಂಗಳೂರು ಬರುವಾಗ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ತೀನಿ ಈ ಸಭೆ ಮೂಲಕ. ಒಂದು, ಈ ರಹಸ್ಯ ಮೀಟಿಂಗ್ ಮಾಡಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಅದು ಎಕ್ಸ್ಟರ್ನಲ್ ವಿದೇಶಾಂಗ ಸಚಿವಾಲಯ ಇದೆ, ಅವ್ರು ಮಾಡಬೇಕಾಗಿರೋದು. ಇವರು ವಿದೇಶಾಂಗ ಮಂತ್ರಿ ಅಲ್ಲ, ಒಂದು MLA ಅಲ್ಲ, MP ಅಲ್ಲ, ಕೇವಲ RSS ಪ್ರಚಾರಕರು. ಇವ್ರಿಗೆ ಯಾರು ಅವಕಾಶ ಕೊಟ್ಟಿದ್ದು, ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ. ಅದು ಕೂಡ ಅದು ಯಾವ ಅಧಿಕಾರ ಇಟ್ಕೊಂಡು ವಿದೇಶಾಂಗ ನೀತಿಯ ಬಗ್ಗೆ RSS ಅವರು ತೀರ್ಮಾನ ಮಾಡ್ತಾ ಇದ್ದಾರೆ ಅನ್ನೋದು ಇವ್ರು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಅದರ ಜೊತೆಗೆ ಇವೆಲ್ಲವನ್ನು ಸಹ ಜನಗಳ ಮಧ್ಯೆ ಹೇಳಬೇಕಾಗಿತ್ತು. ನಾವು ಈ ತರ ಪಾಕಿಸ್ತಾನ ಜೊತೆ ಮಾತಾಡ್ತಾ ಇದ್ದೀವಿ, ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದೀವಿ ಅಥವಾ ಬಹಿರಂಗವಾಗಿ ಮಾತಾಡ್ತಾ ಇದ್ದೀವಿ ಅಂತೆಲ್ಲ ಹೇಳಬೇಕಾಗಿತ್ತಲ್ಲ, ಅದನ್ನ ಎಲ್ಲೂ ಸಹ ಹೇಳಿಲ್ಲ. ಮತ್ತೆ ಈ ಹುತಾತ್ಮರ ಹೆಸರುಗಳನ್ನ ಯಾಕೆ ಮುಚ್ಚಿಟ್ಟಿದ್ರಿ ಇಷ್ಟು ದಿವಸ? ಅದನ್ನ ಮೊನ್ನೆ ತಾನೇ ಅವ್ರಿಗೆ ಯಾಕೆ ಹುತಾತ್ಮರಿಗೆ ನೀವು ಶ್ರದ್ಧಾಂಜಲಿ ಅರ್ಪಿಸಕ್ಕೆ ಹೋಗಿದ್ದು, ಇದನ್ನು ಸಹ ನೀವು ಹೇಳಬೇಕಾಗತ್ತೆ. ಆದ್ರಿಂದ ಬೆಂಗಳೂರು ನಗರಕ್ಕೆ ಬರ್ತಕ್ಕಂಥ ಕಾರ್ಪೊರೇಷನ್ ಚುನಾವಣೆ ಮಾಡೋರು ಇವರು ಪಾಕಿಸ್ತಾನ ಅವರು ISI ಅವ್ರ ಜೊತೆ ಮಾತಾಡಕ್ಕೆ ಕೊಲಂಬೋಗೆ ಹೋಗಿದ್ದಾರೆ. ಅವ್ರನ್ನ ನಮಗೆ ಬೆಂಗಳೂರು ಚುನಾವಣೆ ಮಾಡಿ ಅಂತ ಕಳಿಸ್ತಾ ಇದ್ದಾರೆ. ಆದ್ರಿಂದ ಕೆಲವು ವಿಚಾರಗಳು ಬಹಳ ಆಳವಾಗಿ ನೀವು ಯೋಚನೆ ಮಾಡಿ. ನೀವು ಪ್ರಚಾರ ಸಮಿತಿಯವರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು, ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವು DK ಶಿವಕುಮಾರ್ ಅವರು ಅಧ್ಯಕ್ಷರು ಇದ್ದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಒಳ್ಳೆ ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಸಹ ಸ್ವಾಭಿಮಾನದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಬೆಲೆ ಏರಿಕೆಯಲ್ಲಿ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಇವರೆಲ್ಲರಿಗೂ ಸಹ ಸ್ವಾಭಿಮಾನದಿಂದ ಬದುಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನೀವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಂಡು ಒಳ್ಳೆ ಪ್ರಸಾರ ಮಾಡಿ. ಅದ್ರ ಜೊತೆಗೆ ಈಗ SIR ಬಗ್ಗೆನೂ ಮಾತಾಡೋರಿದ್ದಾರೆ, ಮತ್ತೆ ಗ್ಯಾರಂಟಿ ಬಗ್ಗೆನೂ ಮಾತಾಡೋರಿದ್ದಾರೆ, ಮತ್ತೆ ಭಾರತೀಯ ಜನತಾ ಪಾರ್ಟಿ RSS ಅವರು ಏನು ಷಡ್ಯಂತ್ರ ಮಾಡ್ತಾರೆ ಅದ್ರ ಬಗ್ಗೆನೂ ಮಾತಾಡೋರಿದ್ದಾರೆ. ಇವೆಲ್ಲವನ್ನೂ ಸಹ ತಿಳ್ಕೊಂಡು ಪ್ರಸಾರವನ್ನ ನೀವು ಮಾಡಿ. ಸಾಯಂಕಾಲದ ಹೊತ್ತು ಎಲ್ಲಾದ್ರೂ, ಈಗ ಚಾಲುಕ್ಯ ಹೋಟ್ಲಿಲ್ಲ, ಮೊದಲಾದ್ರೆ ಅರ್ಧ ಗಂಟೆ ಸೇರೋರೆಲ್ಲ ಅರ್ಧ ಟೀ ಕುಡಿದ್ಬಿಟ್ಟು ಅಲ್ಲಿ, ಈಗ ಎಲ್ಲಿ ಸೇರ್ತಾರೆ ಗೊತ್ತಿಲ್ಲ. ನೀವೆಲ್ಲಿ ಸೇರ್ತೀರಾ 10 ಜನದ ಮಧ್ಯೆ ಈ ವಿಚಾರಗಳನ್ನ ಮಾತಾಡಿ. ಭಾರತೀಯ ಜನತಾ ಪಾರ್ಟಿಯವರು RSS ಇಂದ ನಮ್ಗೆ ಏನ್ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಹೇಳಿ ಪ್ರಸಾರ ಮಾಡ್ಬೇಕಾಗ್ತದೆ. ಅಂದ್ರೆ ತಾಪತ್ರೆ ಏನು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ, ಸತ್ಯ ಮತ್ತು ಅಹಿಂಸೆ. ಭಾರತೀಯ ಜನತಾ ಪಾರ್ಟಿ ಸುಳ್ಳು ಮತ್ತು ಹಿಂಸೆ.
ಅವರು ಬರೀ ಸುಳ್ಳು ಹೇಳ್ತಾ ಇರ್ತಾರೆ. ಒಂದು ಸುಳ್ಳನ್ನ 100 ಸಲ ಹೇಳ್ತಾರೆ. ಕಾಂಗ್ರೆಸ್ ಅವರು ಸತ್ಯನ ಒಂದ್ಸಲಿ ಜೋರಾಗಿ ಹೇಳಿ ಅವ್ರು ಬಿಜೆಪಿ ಅವರೆಲ್ಲ ಓಡೋಗ್ಬಿಡ್ತಾರೆ, RSS ಅವರೆಲ್ಲ. ಆದ್ರಿಂದ ಸತ್ಯವನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಈ ವಿಚಾರ ಸಂಕೀಕರಣ ಯಶಸ್ವಿ ಆಗಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಸಹ ಹಾರೈಸಿ ಮಾತು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.